शरण्ये त्र्यंबके देवी नारायणे नमोस्तुते। चैतन्यं शाश्वतं व्योमातीतं निरञ्जना शिवा गुरुदैवा परब्रह्म तस्मै श्री गुरुवे नमः। वक्रतुंड महाकाय सूर्यकोटि समप्रभा निर्विघ्नं कुरु भवागले। रंगनाथ देवागले अंगविससागले जय मंगलवागले अस्तुरुवर्गे शुभम वैरुनगारियागले मंद मारुत चौरियागले अंद वैरुनगारियागले चंद्रवा अंग विससागರದ ಶಬ್ದವು ರಂಗನಾದದ ವಾದ್ಯವಾಗಲಿ ಮಂಗ ಅಂಗವು ಭಂಗ ಬಳಗವು ಮಂಗಳಾರತಿ ಪಾಡಲಿ ಜಯ ಮಂಗಲವಾಗಲಿ ಬಗಳ ಬಗೆ ಹರಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ದೋಸ್ತ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಹಿರಿಯ ಶುಂಭನು ತಾನು ಕಿರಿಯನಿ ಸುಂಬನು ಸುರರು ಬಾಧಿಸಲವರು ಮರೆ ಇಡುತ್ತಿದೆ ದುರುಳ ಮಹಿಷಾಸುರನ ಅಷ್ಟದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗಿ ದೇವರುಗಳು ಯಶಸ್ವಿ ಟೀಮ್ 4ನೇ ವರ್ಷದ ಎಲ್ಲರೂ ಕೂಡ ಅಲ್ಲೇ ಹೋಗ್ಬೇಡಿ, ಅಲ್ಲೇ ನಮಸ್ಕಾರ ಮಾಡ್ರಿ. ಫೋಟೋ ಮಾಡ್ತೀನಿ ಎಲ್ಲರೂ ಅಲ್ಲೇ ಸಂಸ್ಥೆ ಪ್ರಾರಂಭವಾದ 3 ವರ್ಷಗಳಿಂದ ತಮ್ಮಂತ ಮುದ್ದು ಮಕ್ಕಳ ಅಗಲಿರಲು ಅಭ್ಯಾಸ, ಒಂದು ದಕ್ಷ ಮತ್ತು ಪ್ರಾಮಾಣಿಕ ಶಿಕ್ಷಕ ವೃಂದದ ಒಂದು ಪ್ರಯತ್ನದ ಫಲವಾಗಿ ಕೇವಲ 3 ವರ್ಷಗಳಲ್ಲಿ ರಾಜ್ಯಾದ್ಯಂತ ಹೆಸರುವಾಸಿಯಾಗಿರುವುದು ಹೆಮ್ಮೆಯ ಸಂಗತಿ. ಈ ದಿವಸ ನಾವು ನಡೆದಾಡುವ ದೇವರಿಂದ ಖ್ಯಾತರಾದಂಥ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಭಾವಚಿತ್ರ ಮತ್ತು ನಮ್ಮೆಲ್ಲರ ಸರಸ್ವತಿ ಮಾತೆ ವಿದ್ಯಾ ಬುದ್ಧಿ ಕೊಡೋರು ಯಾರೋ ಆ ಸರಸ್ವತಿ ಮಾತೆ ಮತ್ತು ನಡೆದಾಡುವ ದೇವರಾದಂಥ ಅಪ್ಪಾಜಿಯವರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ನೆರವೇರಿಸುವುದರ ಮೂಲಕ ಒಂದು ಗುರುಗಳು ಮತ್ತೆಲ್ಲ ನಮ್ಮ ಗುರು ವೃಂದದವರು ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಈ 4ನೇ ವರ್ಷದ ಒಂದು ಪ್ರಾರಂಭೋತ್ಸವನ ಮಾಡ್ತಾ ಇದ್ದೀವಿ. ನಾನು ಒಂದು 2ನೇ ಮಾತು ಹೇಳ್ತೀನಿ, ಆಮೇಲೆ ನಮ್ಮ ಡೈಲಿ ಇರ್ತೀನಿ ನಾನು ಹೇಳಕ್ಕ. ನಿಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಟುಕೊರಿ. ಇವತ್ತು ಕೋಚಿಂಗ್ ಬಂದಿರಿ 4ನೇ 5ನೇ ಮಕ್ಕಳು 8th 9th ನಿಮ್ಮ ಸಿಲೆಬಸ್ ಬೇರೆ ಇರುತ್ತೆ, ಒಂದು 10th ನೀವು ಮತ್ತೆ ಸ್ಕೋರ್ ಮಾಡುವಂಥ ಅವಕಾಶ ಇರುತ್ತೆ. ಈ 4 5ನೇ ತರಗತಿ ಮಕ್ಕಳು ಏನು ಮಾಡ್ಬೇಕಂದ್ರೆ ಮೊದಲು ನಿಮ್ಮದೊಂದು ಗುರಿ. ನನಗೆ ತಿಳಿದ ಮಟ್ಟಿಗೆ ಅಂತೂ ಯಾರೋ ದಡ್ಡರಾಗಿಲ್ಲ, ಎಲ್ಲರೂ ಚೆನ್ನಾಗಿರ್ತೀರಿ, ಅದು ಯೂಸ್ ಮಾಡ್ಕೊಳಕ್ಕೆ ಜ್ಞಾನವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದಕ್ಕಾಗಿ ಒಂದು ಸ್ವಲ್ಪ ಹಿಂದೆ ಓದುತ್ತಾರೆ ಕೆಲವು, ಎಲ್ಲರೂ ಚೆನ್ನಾಗಿರ್ತಾರೆ. ಅದಕ್ಕೆ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಹೊರತರಿಯುವಂಥ ಕೆಲಸ ಗುರುಗಳು ಮಾಡ್ತಾರೆ. ಗುರುಗಳ ಮಾರ್ಗದರ್ಶನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡು ಸೈನಿಕ್ ಪಾಸ್ ಆಗಬೇಕು, ನವೋದಯ ಆಗಬೇಕು, ನಾನು ಜೀವನದಲ್ಲಿ ಯಶಸ್ವಿ ನಾಗರಿಕನಾಗಿ ಬಾಳಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಪೂಜ್ಯ ಶ್ರೀ ಅಪ್ಪಾಜಿಯವರ ಹೆಸರಿನಲ್ಲಿ ಪ್ರಾರಂಭಿಸಿದಂಥ ನಮ್ಮ ಶಿಕ್ಷಣ ಸಂಸ್ಥೆ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನೀವೆಲ್ಲರೂ ಒಂದು ಬೇಸಿಗೆ ಶಿಬಿರದಲ್ಲಿ ಒಂದು ಯಶಸ್ವಿ ವ್ಯಕ್ತಿಗಳಾಗಿ ವಿದ್ಯಾರ್ಥಿಗಳಾಗಿ ಇಲ್ಲಿ ಹೋಗ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ಒಂದೆರಡು ಮಾತುಗಳಿಗೆ ನನ್ನ ಪೂರ್ಣ ವಿರಾಮ ನೀಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೂಜ್ಯ ಪಾಲಕರು ಮತ್ತು ಗುರುಗಳಾದಂಥ ಗುರುಗಳು ಮಹಾಂತ ಸ್ವಾಮಿಗಳು ಒಂದೆರಡು ಮಾತುಗಳನ್ನು